ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಆಗಸ್ಟ್ 2, 2025 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಚರ್ಚೆಗೆ ಒಟ್ಟಾರೆಯಾಗಿ 4 ಆರ್ಟಿಕಲ್ಗಳನ್ನು ತೆಗೆದುಕೊಂಡಿರುವಂಥದ್ದು. ಇಂಡಿಯಾ ಹಾಗೂ ಮಾಲ್ಡೀವ್ ರಿಲೇಷನ್ಗೆ ಸಂಬಂಧಪಟ್ಟಂತೆ IR ನಡಿನಲ್ಲಿ ಒಂದು ಸರ್ತಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನಿದೆ, ಎರಡೂ ದೇಶಗಳ ಮಧ್ಯೆ ಇರುವಂಥ ಒಂದು ಟೈಸನ್ನು ನಾವು ನೋಡಬೇಕಾಗುತ್ತೆ. ಹಾಗೂ ತೆಲಂಗಾಣದಲ್ಲಿ ಒಂದು ಸ್ಕ್ಯಾಮ್ ಬೆಳಕಿಗೆ ಬಂದೆ, ಬೇಬಿಗಳನ್ನು ಸೆಲ್ ಮಾಡುವಂಥದ್ದು. ಸೊ ಅದು ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಈವನ್ ಡಿಜಿಟಲ್ ಏಜ್ಗೆ ಸಂಬಂಧಪಟ್ಟಂತೆ ಅಥವಾ ಡಿಜಿಟಲ್ ಸವರ್ನಿಟಿ ಅನ್ನುವಂಥ ಆರ್ಟಿಕಲ್ಗಳು ಸಹ ನಮಗೆ GS ಪೇಪರ್ 3 ನಡಿನಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ. ಮ್ಯಾಂಗ್ರೋವ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇರುವಂಥ ಆರ್ಟಿಕಲ್ ಇದೆ. ಸೊ ಇಷ್ಟು ಆರ್ಟಿಕಲನ್ನು ಇವತ್ತಿನ ಒಂದು ವಿಶ್ಲೇಷಣೆಯಲ್ಲಿ ನಾವು ಕಾಣಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ಭಾರತ ಮತ್ತು ನೆರೆಹೊರೆಯ ರಾಷ್ಟ್ರಗಳ ಒಂದು ಸೆಕ್ಷನ್ನಲ್ಲಿ GS ಪೇಪರ್ 2 ನಡಿನಲ್ಲಿ ತೆಗೆದುಕೊಂಡಾಗ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ನಡಿನಲ್ಲಿ ಈ ಒಂದು ಇಶ್ಯೂವನ್ನು ಕನೆಕ್ಟ್ ಮಾಡ್ಬೋದು. ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಂತೆ ಇವಾಗ ಬಯಲ್ಯಾಟ್ರಲ್ ಟೈಸ್ ಎನ್ಹ್ಯಾನ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಮೊದಲು ನೀವು 2023ರಲ್ಲಿ ನೋಡಿದಾಗ ಇಂಡಿಯಾ ಔಟ್ ಕ್ಯಾಂಪೇನನ್ನು ಅವರು ಫಾಲೋ ಮಾಡ್ತಾ ಇರುವಂಥದ್ದಾಗಿ, ಆದರೆ ಇವಾಗ ಎರಡೂ ದೇಶಗಳ ಮಧ್ಯೆ ಇರುವಂಥ ಒಂದು ಟೈಸ್ ಎನ್ಹ್ಯಾನ್ಸ್ ಆಗ್ತಾ ಇದೆ. ಭಾರತ ಮಾಲ್ಡೀವ್ಸ್ ಮೇಲೆ ಇರುವಂಥ ಒಂದು ಸಾಲದ ಬರ್ಡನನ್ನು, ಡೆಟ್ ಬರ್ಡನನ್ನು 40% ರಿಡ್ಯೂಸ್ ಮಾಡಿರೋದಾಗಿ ನಾವು ಕಾಣ್ತಾ ಇದ್ದೀವಿ. ಸೊ ಇವಾಗ ಅವರ ಒಂದು ಸಾಲ $565 ಮಿಲಿಯನ್ ಅಷ್ಟು ಇತ್ತು. ಸೊ ಈ ಒಂದು ಕ್ರೆಡಿಟ್ಗೆ ಸಂಬಂಧಪಟ್ಟಂತೆಯೂ ಸಹ ಇದು ಕ್ರೆಡಿಟ್ ಲೈನಲ್ಲೂ ಸಹ ಸಪೋರ್ಟ್ ಮಾಡಿರೋದಾಗಿ ನಾವು ಕಾಣ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಭಾರತ ಏನು ಮಾಡ್ತಾ ಇದೆ, ನೇಬರ್ಹುಡ್ ಫಸ್ಟ್ ಪಾಲಿಸಿಯನ್ನು ಫಾಲೋ ಮಾಡ್ತಾ ಇದೆ. ಸೊ ನೇಬರ್ಹುಡ್ಗೆ ಫಸ್ಟ್ ನಾವು ಸಪೋರ್ಟ್ ಮಾಡುವಂಥದ್ದು. ಸೊ ಅವರ ಒಂದು ಪ್ರಯಾರಿಟಿಯಾಗಿ ನಾವು ಕನ್ಸಿಡರ್ ಮಾಡ್ತಾ ಅವ್ರಿಗೆ ಬೇಕಾಗಿರುವಂಥ ಸಪೋರ್ಟನ್ನು ಕೊಡೋದು. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಟೆನ್ಷನ್ಸ್ ಇರುತ್ತೆ, ಗ್ಲೋಬಲ್ ಲೆವೆಲಲ್ಲಿ ಭಾಳ ಪ್ರಾಬ್ಲಮ್ಗಳಿರುತ್ತೆ. ಇಷ್ಟೆಲ್ಲ ಇದ್ರೂ ಸಹ ನಮ್ಮ ಒಂದು ಫಾರಿನ್ ಪಾಲಿಸಿ ಏನಿರುತ್ತೆ, ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ನಮ್ಮ ನೇಬರ್ ಅವ್ರನ್ನ ನೋಡ್ಕೋಬೇಕು, ನೆರೆಹೊರೆಯವ್ರನ್ನ ನೋಡ್ಕೋಬೇಕು ಅನ್ನುವಂಥ ಒಂದು ಪಾಲಿಸಿಯನ್ನು ಮಾಡುತ್ತೆ ಅಂತ. ಸೊ ಹೀಗಾಗಿ ನಾವಿವಾಗ ಒಂದು ರೀಜ್ನಲ್ ಎಂಗೇಜ್ಮೆಂಟನ್ನು ಮಾಡ್ತಾ ಇದ್ದೀವಿ ಮಾಲ್ಡೀವ್ಸ್ ಒಂದಿಗೆ ಅಂತ ಗಮನಿಸ್ತಾ ಇದ್ದೀವಿ. ಇದು ಆರ್ಟಿಕಲಲ್ಲಿರುವಂಥ ಒಂದು ಅಪ್ಡೇಷನ್ ಅಂತ ಹೇಳ್ಬೋದು. ಇವಾಗ ಬೇಸಿಕ್ ಇನ್ಫಾರ್ಮೇಷನು, ಪರೀಕ್ಷಾ ದೃಷ್ಟಿಕೋನದಿಂದ ಏನೇನು ಪಾಯಿಂಟ್ಸ್ಗಳು ನಮ್ಗೆ ಗೊತ್ತಿರಬೇಕು, ಸ್ಟ್ರಾಟಜಿಕ್ ಲೊಕೇಶನ್ ಎಲ್ಲಿದೆ ಅಂತ ನೋಡಿ. ಸೊ ಇಲ್ಲಿ ನೋಡಿದಾಗ ನೀವು ಅರೇಬಿಯನ್ ಸಿಯಲ್ಲಿ ಕಂಡು ಬರೋದನ್ನು ಕಾಣ್ತಾ ಇದ್ದೀವಿ. ಜನರಲಿ ಇವಾಗ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪವನ್ನು ಸಪ್ರೇಟ್ ಮಾಡ್ತಕ್ಕಂಥ ಚಾನಲ್ ಇಂಪಾರ್ಟೆಂಟ್, 8 ಡಿಗ್ರಿ ಚಾನಲ್ ಅಂತ ಕಾಣ್ತೀವಿ. ಇದರೊಂದು ಕ್ಯಾಪಿಟಲ್ ಸಿಟಿ ಆಗಿರ್ಬೋದು. ಇದರ ಸ್ಟ್ರಾಟಜಿಕ್ ಲೊಕೇಶನ್ ಅಥವಾ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಭಾರತಕ್ಕೆ ಬರುವಂಥ ಒಂದು ಇಂಪೋರ್ಟನ್ನು ನಾವು ನೋಡಿದಾಗ 80% ಇಂಪೋರ್ಟ್ಸ್ಗಳು ಇದೇ ಒಂದು ಲೊಕೇಶನಿಂದ ರೀಚ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಮೊದಲಾಗಿರುವಂಥ ಒಂದು ಸ್ಥಿತಿಗತಿಯನ್ನು ನೋಡಿದಾಗ ಅವರು ಭಾರತದ ಒಂದು ಟೈಸನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಲಿಕ್ಕೆ ಕ್ಯಾಂಪೇನನ್ನು ಮಾಡ್ತಾಯಿದ್ರು. ಇಂಡಿಯಾ ಔಟ್ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ತಾಯಿದ್ರು. ಇವಾಗ ಮಾಲ್ಡೀವ್ಸಲ್ಲಿ ಭಾರತೀಯರ ಒಂದು ಟ್ರೂಪ್ ಇರುತ್ತಲ್ಲ, ಸೊ ಮಿಲಿಟರಿ ಪರ್ಸನಲ್ಸ್ಗಳು ಇರ್ತಾರಲ್ಲ, ಅವರನ್ನು ರಿಮೂವ್ ಮಾಡಬೇಕು, ಅಲ್ಲಿಂದ ಹೋಗಬೇಕು ಅನ್ನುವಂಥ ಡಿಮ್ಯಾಂಡು ಸಹ ಇಲ್ಲಿರುವಂಥ ಪ್ರೆಸಿಡೆಂಟ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಇವಾಗ ಹೈ ಲೆವೆಲ್ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಯಾವಾಗ ಅಂದರೆ 2024ರಲ್ಲಿ ಅವರು ನಮ್ಮ ಒಂದು ದೇಶಕ್ಕೆ ವಿಸಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ. ಸೊ ಪ್ರೆಸಿಡೆಂಟ್ ಯಾರು ಅಂತಂದರೆ ಮೊಯ್ಝು ಅವರು. ಸೊ ಈ ಮೊಯ್ಝು ಅವರು ಏನು ಮಾಡಿದ್ದಾರೆ, ನಮ್ಮ ನ್ಯೂ ದಿಲ್ಲಿಗೆ ವಿಸಿಟ್ ಮಾಡಿದಾದಮೇಲೆ ಒಂದು 2 ಕಂಟ್ರಿಗಳ ಮಧ್ಯೆ ಓಪನ್ನೆಸ್ ಅಥವಾ ಡೈಲಾಗ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಎಕನಾಮಿಕ್ ಸಪೋರ್ಟು ಮತ್ತು ಡೆಟ್ ರಿಲೀಫನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಸಾಫ್ಟನ್ ರಿಲೇಷನ್ ಸ್ಟಾರ್ಟ್ ಆಗಿದೆ, ಅಂದರೆ ರೀಸ್ಟೋರೇಷನ್ ಆಗ್ತಾ ಇದೆ. ಮೊದಲು ಏನಿತ್ತಲ್ಲ ಆ ರೀತಿಯಾದಂಥ ಒಂದು ಒಳ್ಳೆ ಬಾಂಧವ್ಯ ಬೆಳೀತಾ ಇದೆ ಅಂತ ಗಮನ ಹರಿಸುವಂಥದ್ದು. ಇನ್ನು ಮಾಲ್ಡೀವ್ಸಲ್ಲಿಯೂ ಸಹ ಒಂದು ಭದ್ರತೆಯನ್ನು ಕಾಪಾಡಲಿಕ್ಕೋಸ್ಕರ ಭಾರತದ ಒಂದು ಟೈಸ್ ಏನಿದೆ, ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿದೆ ಅಂತ ನಮಗೆ ಗಮನ ಹರಿಸೋದಾದರೆ, ಇಲ್ಲಿ ಕೆಲವೊಂದಿಷ್ಟು ಇಂಟರ್ವೆನ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, 1988 ನಡಿನಲ್ಲಿ ಒಂದು ಕ್ರೈಸಸನ್ನು ರಿಸಾಲ್ವ್ ಮಾಡಲಿಕ್ಕೆ ಅಂತ ಆಪರೇಷನ್ ಕ್ಯಾಕ್ಟಸ್ ಅಂತ ಭಾರತ ಲಾಂಚ್ ಮಾಡಿರೋದಾಗಿ. ಸೊ ಇದು ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಂತೆ ಕ್ಯಾಕ್ಟಸ್ ಅನ್ನುವಂಥದ್ದನ್ನು ಲಾಂಚ್ ಮಾಡಿತ್ತು. ಸೊ ಅಲ್ಲಿ ಇರುವಂತಹ ಕಾಪನ್ನು ನಾರ್ಮಲ್ ಮಾಡಲಿಕ್ಕೆ ಅಥವಾ ಕ್ಯಾಪಿಟಲ್ ಮತ್ತು ಲೀಡರ್ಶಿಪ್ಪನ್ನು ಪ್ರಾಪರಾಗಿ ಸೆಕ್ಯೂರ್ ಮಾಡಲಿಕ್ಕೆ, ಅಲ್ಲಿ ಒಂದು ಭದ್ರತೆಯನ್ನು ಒದಗಿಸ್ಕೊಳ್ಳೋಕ್ಕೋಸ್ಕರ ಭಾರತ ಆಪರೇಷನ್ ಕ್ಯಾಕ್ಟಸ್ ಅನ್ನುವಂಥದ್ದನ್ನು 1988 ನಡಿಯಲ್ಲಿ ಲಾಂಚ್ ಮಾಡಿದೆ. ಇದೊಂದು ಮಿಲಿಟರಿ ಇಂಟರ್ವೆನ್ಷನ್ ಅಂತ ಹೇಳ್ಬೋದು, ಈ ಒಂದು ಕ್ರೈಸಿಸನ್ನು ತಡೆಗಟ್ಟಲಿಕ್ಕೆ ಅಂತ. ಇನ್ನು 1991ನಲ್ಲಿ ನಾವು ನೋಡಿದಾಗ ದೋಸ್ತಿ ಮ್ಯಾರಿಟೈಮ್ ಎಕ್ಸಸೈಸನ್ನು ಎರಡೂ ಕಂಟ್ರಿಗಳ ಮಧ್ಯೆ ಒದಗಿಸಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದೊಂದು ಮ್ಯಾರಿಟೈಮ್ ಎಕ್ಸಸೈಸ್. ಸೊ ಈ ಒಂದು ಮ್ಯಾರಿಟೈಮ್ ಎಕ್ಸಸೈಸ್ ಸ್ಟಾರ್ಟ್ ಆಗಿರೋದು 1991 ನಡಿನಲ್ಲಿ. ಇದು ಕೋಸ್ಟ್ ಗಾರ್ಡ್ ಕೋಆರ್ಡಿನೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ.
ಸೊ ಕೋಸ್ಟಲ್ ರೀಜನಲ್ಲಿರ್ತಕ್ಕಂಥ ಒಂದು ಕೋಆಪರೇಷನನ್ನು ಮಾಡಲಿಕ್ಕೋಸ್ಕರ 1991 ಬೈಲ್ಯಾಟ್ರಲ್ ಡಿಫೆನ್ಸ್ ಕೋಆಪರೇಷನನ್ನು ಜಾರಿಗೆ ತಂದಿರುವಂಥದ್ದು ದೋಸ್ತಿ ಮ್ಯಾರಿಟೈಮ್ ಎಕ್ಸಸೈಸ್ ಅನ್ನೋದು ಇಂಪಾರ್ಟೆಂಟು. ಇದರೊಂದಿಗೆ ನಾವು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ವೈಸು ಸಹ ಸಪೋರ್ಟನ್ನು ಮಾಡಿದ್ದೀವಿ. ಸ್ಟ್ರಾಟಜಿಕ್ ಪ್ರೆಸೆನ್ಸನ್ನು ತೋರಿಸಲಿಕ್ಕೆ ನಮ್ಮ ಒಂದು ಭಾರತ ಡಿಫೆನ್ಸಿವ್ ಪ್ರೆಸೆನ್ಸನ್ನು ಅಲ್ಲಿ ಮೇಂಟೈನ್ ಮಾಡಿದೆ. ನಾವು ಸೊ ಡಿಫೆನ್ಸಿವ್ ಆಗಿಯೂ ಸಹ ಭಾರತದ ಒಂದು ಪ್ರೆಸೆನ್ಸ್ ಅಲ್ಲಿದೆ ಅಂತ ಹೇಳ್ಬೋದು. ಸೊ ಇದರಿಂದ ಕೋಸ್ಟಲ್ ರೆಡಾರ್ ಸಿಸ್ಟಮು ಸಹ ಎನ್ಹ್ಯಾನ್ಸ್ ಆಗುವಂಥ ಒಂದು ಕಂಡೀಷನನ್ನು ನಾವು ತಂದಿದ್ದೀವಿ. ಕೋಸ್ಟಲ್ ರೆಡಾರ್ ಸಿಸ್ಟಮ್ ಸರ್ವೈವಲೆನ್ಸ್ಗೆ ಸಂಬಂಧಪಟ್ಟಂಥ ಸಪೋರ್ಟನ್ನು ಸಹ ಭಾರತ ಮಾಡಿದೆ ಅಂತ. ಈವನ್ ಏನಾದರೂ ಡಿಸಾಸ್ಟರ್ ರಿಲೀಫ್ ಇರುವಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನ್ಯಾಚುರಲ್ ಡಿಸಾಸ್ಟರ್ ಆಗ್ತಾ ಇರುತ್ತೆ, ಆವಾಗ ಕ್ವಿಕ್ಕಾಗಿ ಭಾರತ ಒಂದು ಅಸಿಸ್ಟೆನ್ಸನ್ನು ಕೊಟ್ಟಿದೆ. ಇಂಡಿಯಾ ನೇಬರ್ಹುಡ್ ಪಾಲಿಸಿ ನಿಟ್ಟಿನಲ್ಲಿ ನಾವು ಫಸ್ಟ್ ನೇಬರ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅದೇ ರೀತಿಯಾಗಿ ಇವಾಗ ನಾವು ಯಾವಾಗಲೂ ರೆಡಿ ಇರ್ತೀವಿ, ಕ್ವಿಕ್ಕಾಗಿ ಅಸಿಸ್ಟೆನ್ಸ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. 2004 ಆಗಿರುವಂಥ ಒಂದು ಸುನಾಮಿ ನಡಿನಲ್ಲೂ ಸಹ ಮಾಲ್ಡೀವ್ಸ್ಗೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಕೊಟ್ಟಿದೆ ಅಂತ. ಭಾರತಕ್ಕೂ ಆ ಟೈಮಲ್ಲಿ ಆಗಿದೆ, ಬಟ್ ಆ ಒಂದು ಸಂದರ್ಭದಲ್ಲಿ ಮಾಲ್ಡೀವ್ಸ್ಗೂ ಸಹ ಸಪೋರ್ಟ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. 2004 ಒಂದು ಎಕ್ಸಾಂಪಲನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಸೆಕ್ಯೂರಿಟಿ ಎಂಗೇಜ್ಮೆಂಟನ್ನು ನಾವು ಎನ್ಹ್ಯಾನ್ಸ್ ಮಾಡಿದ್ದೀವಿ ಅಂತ. ಸೊ ಸೆಕ್ಯೂರಿಟಿ ಕನ್ಸರ್ನನ್ನು ನಾವು ಗಮನ ಹರಿಸಿದಾಗ ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳನ್ನು ಮತ್ತು ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಅವ್ರಿಗೆ ಒದಗಿಸೋದ್ರಲ್ಲಿ, ಅಂದರೆ ಸುತ್ತಮುತ್ತಲ ರಾಷ್ಟ್ರದಲ್ಲಿ ಒದಗಿಸೋದ್ರಲ್ಲಿ ಸಹ ಸಹಕಾರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಇಲ್ಲಿ ಮೇಜರ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಅಂತಂದರೆ ಚೈನಾದ ಒಂದು ಪ್ರೆಸೆನ್ಸ್ ನಮಗೆ ಯಾವಾಗಲೂ ಕ್ವಶನನ್ನು ಕ್ರಿಯೇಟ್ ಮಾಡುತ್ತೆ. ನಮ್ಮ ನೇಬರ್ಹುಡ್ ಜೊಂದಿಗೆ ನಾವು ರಿಲೇಷನ್ ಮೇಂಟೈನ್ ಮಾಡುವಂಥ ಸಂದರ್ಭದಲ್ಲಿ ಚೈನಾನ ಒಂದು ಇಂಟರ್ಫಿಯರನ್ನು ನಾವು ನೋಡ್ತಾನೇ ಇರ್ತೀವಿ. ಸೊ ಈ ಒಂದು ಚೈನಾ ಎಂಗೇಜ್ಮೆಂಟಲ್ಲಿ ಜಾಸ್ತಿ ಆಗ್ತಾ ಇರೋದನ್ನು ನಾವು ಕಂಡಾಗ ಇದು ಸ್ಟ್ರಾಟಜಿಕಲಿ ನಮ್ಮ ಒಂದು ರಿಲೇಷನ್ಸನ್ನು ಹಾಮ್ ಮಾಡುತ್ತೆ. ಇದನ್ನು ತಡೆಗಟ್ಟಬೇಕು ಅಂತಂದರೆ ನಾವು ಅವ್ರ ಜೊತೆ ಸರಿಯಾದಂಥ ಒಂದು ಬಾಂಡಿಂಗನ್ನು ಬೆಳೆಸ್ಕೋಬೇಕು ಅಂತ. ಚೈನಾ ಯಾವಾಗಲೂ ಏನು ಮಾಡುತ್ತೆ ಅಂತಂದರೆ ಡೆಟ್ ಟ್ರ್ಯಾಪನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ರಾಷ್ಟ್ರಗಳಿಗೆ ಸಾಲಗಳನ್ನು ಕೊಡೋದಾಗಲಿ ಅಥವಾ ಅವ್ರು ರಿಟರ್ನ್ ಮಾಡದಿರುವಂಥ ಸ್ಥಿತಿಗತಿಗಳು ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ವಿ. ಸೊ ಇವ್ರು ಜನರಲಿ ಟ್ರೇಡ್ ವೈಸ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಈ ರೀತಿಯಾದಂಥ ಟ್ಯಾಕ್ಟಿಕ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಕಾಣ್ಬೋದು. ಸೊ ಅವರನ್ನು ಒಂದು ವೀಕ್ನೆಸ್ ಪೊಸಿಷನಲ್ಲಿ ತರ್ತಾರೆ ಅನ್ನೋಂಥದ್ದನ್ನು ಕಾಣ್ಬೋದು. ಸೊ ಇಲ್ಲಿ ನಾವು ರೀಜ್ನಲ್ಲಿ ಒಂದು ಸ್ಟೆಬಿಲಿಟಿ ಮತ್ತು ಸೆಕ್ಯೂರಿಟಿಯನ್ನು ತರಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಚೈನಾ ತನ್ನ ಒಂದು ಡಿಫೆನ್ಸ್ ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ ಮಿಲಿಟರಿ ತನ್ನ ಒಂದು ಪ್ರೆಸೆನ್ಸನ್ನು ತೋರಿಸ್ತಾ ಬಂದಾಗ ಇಲ್ಲಿ ಭಾರತದ ಒಂದು ಭದ್ರತೆ ಏನಾಗುತ್ತೆ, ಇನ್ಸೆಕ್ಯೂರ್ ಆಗ್ತಾ ಹೋಗುತ್ತೆ ಅಲ್ವಾ. ಭಾರತದ ಒಂದು ಸುತ್ತಮುತ್ತ ರಾಷ್ಟ್ರಗಳಲ್ಲಿ ಭಾರತದ ಒಂದು ಪ್ರೆಸೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ರೀಜ್ನಲ್ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟು. ಮುಂದೆ ವಾರ್ ಕಂಡೀಷನ್ ಆಗಿರ್ಬೋದು, ಏನೇ ಒಂದು ಪೈರಸಿ ಕ್ರಿಯೇಟ್ ಆಗಿರ್ಬೋದು, ಯಾವುದಾದ್ರೂ ಆ್ಯಕ್ಟಿವಿಟೀಸ್ಗಳು ಬೇರೆ ದೇಶದಿಂದ ನಮಗೆ ಹಾಮ್ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಭದ್ರತೆ ಅನ್ನೋದು ಇಂಪಾರ್ಟೆಂಟ್. ಅದರಲ್ಲೂ ನಾವು ಪ್ರಾದೇಶಿಕ ಭದ್ರತೆ ಅಥವಾ ರೀಜ್ನಲ್ ಸೆಕ್ಯೂರಿಟಿ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಸೊ ಈ ನಿಟ್ಟಿನಲ್ಲಿ ನೀವು ಪರ್ಟಿಕ್ಯುಲರ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಸ್ಟ್ರಾಟಜಿಕ್ ಲೊಕೇಶನ್ ಎಲ್ಲಿದೆ, A° ಚಾನಲ್ ಇದೆಯಲ್ಲ, ಇದರ ಮುಖಾಂತರನೇ ಹೆಚ್ಚು ಕಮ್ಮಿ 80% ಇಂಪೋರ್ಟ್ ಆಗುತ್ತೆ ಅಂತ ನಾವು ನೋಡಿದ್ವಲ್ಲ. ಸೊ ಇದರ ಒಂದು ಅಬ್ಸರ್ವೇಷನ್ ಮಾಡಿ, ಇದು ಪ್ರಿಲಿಮ್ಸಲ್ಲಿ ನಮಗೆ ಬೇಕಾಗುವಂಥ ಇನ್ಫಾರ್ಮೇಷನ್. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ GS ಪೇಪರ್ 3 ನಡಿನಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಮ್ಯಾಂಗ್ರೋವ್ಸ್ಗಳ ಒಂದು ರೀಸ್ಟೋರೇಷನ್ಗೆ ಸಂಬಂಧಿಸಿದಂತೆ ಇದರಿಂದ ನಮಗೆ ಎಷ್ಟು ಮಟ್ಟಿಗೆ ಬೆನಿಫಿಟ್ ಇದೆ, ಪಾಲಿಸಿ ಲೆವೆಲಲ್ಲಿ ಎಷ್ಟು ಮಟ್ಟಿಗೆ ನಾವು ಫೋಕಸ್ ಮಾಡಬೇಕು ಅನ್ನುವಂಥದ್ದಾಗಿ ಕೊಡ್ತಾ ಇದ್ದಾರೆ. ಇದರ ಇಂಪಾರ್ಟೆನ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಗಮನ ಹರಿಸಬೇಕು. ಮೊದಲ ಹಂತದಲ್ಲಿ ಈ ಒಂದು ಮ್ಯಾಂಗ್ರೋವನ್ನು ನಾವು ಗಮನ ಹರಿಸಿದಾಗ ನಿಮಗೆಲ್ಲ ಗೊತ್ತು, ಕೋಸ್ಟಲ್ ರೀಜನ್ ನಡಿನಲ್ಲಿ ಕಮ್ಯುನಿಟಿಗೆ ಬೇಕಾಗುವಂಥ ಒಂದು ಸಪೋರ್ಟ್ ಆಗಿರ್ಬೋದು, ಕೋಸ್ಟಲ್ ಏರಿಯಾದಲ್ಲಿ ಬೇಕಾಗುವಂಥ ಒಂದು ಭದ್ರತೆಯನ್ನು, ಪ್ರೊಟೆಕ್ಷನನ್ನು ಇದು ಮಾಡುತ್ತೆ. ಈವನ್ ಕ್ಲೈಮೇಟ್ ರೆಸಿಲಿಯನ್ಸನ್ನು ಇದು ತೋರಿಸುತ್ತೆ. ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಸಹ ಮಾಡುತ್ತೆ. ಇದರೊಂದಿಗೆ ಅಲ್ಲಿರುವಂಥ ಒಂದು ಎಕೋಸಿಸ್ಟಮನ್ನು ಇದು ಸಪೋರ್ಟ್ ಮಾಡುತ್ತಲ್ವಾ. ಸೊ ಹಾಗಾಗಿ ಬ್ಲೂ ಎಕಾನಮಿಗೆ ಇದು ಸಪೋರ್ಟ್ ಮಾಡುತ್ತೆ. ನಮ್ಮ ಬ್ಲೂ ಎಕಾನಮಿಗೆ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಮ್ಯಾಂಗ್ರೋವ್ನ ಒಂದು ಕನ್ಸರ್ವೇಷನ್ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ನಾವು ಒಂದು ಸುಸ್ಥಿರ ಬೆಳವಣಿಗೆಯನ್ನು ತರಬೇಕು ಮ್ಯಾಂಗ್ರೋವ್ಸ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಏನು ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡ್ಕೋಬೇಕು. ತಂತ್ರಜ್ಞಾನಗಳ ಒಂದು ಬಳಕೆಯನ್ನು ಮಾಡ್ಕೊಳೋದ್ರ ಮುಖಾಂತರ ನಾವು ಏನು ಮಾಡ್ಬೋದು, ರೀಸ್ಟೋರೇಷನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆರ್ಟಿಕಲಲ್ಲಿ ಕೊಡ್ತಾ ಇರುವಂತಹ ಒಂದು 3 ಸೊಲ್ಯೂಷನ್ ಏನಿದೆ ಅಂತಂದರೆ, ಟೆಕ್ನಾಲಜಿನ ಅಥವಾ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಮ್ಯಾಪಿಂಗನ್ನು ಮಾಡಬೇಕು. ಸೊ ಸ್ಯಾಟಲೈಟ್ ಯೂಸ್ ಮಾಡೋದಾಗಲಿ ಅಥವಾ ಜಿಯೋ ಸ್ಪೇಷಿಯಲ್ ಟೂಲ್ಸ್ಗಳನ್ನು ಯೂಸ್ ಮಾಡುವಂಥದ್ದಾಗಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಪ್ರಿಸೈಸ್ ಆಗಿ ಎಷ್ಟರ ಮಟ್ಟಿಗೆ ಮ್ಯಾಂಗ್ರೋವ್ ಡಿಸ್ಟ್ರಿಬ್ಯೂಷನ್ ಇದೆ, ಎಷ್ಟು ಕವರೇಜ್ ಇದೆ, ಸೊ ಒಂದು ಬ್ಲೂ ಕಾರ್ಬನನ್ನು ಎಷ್ಟರ ಮಟ್ಟಿಗೆ ಅದ್ರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಪಿಚಾವರಮ್ ಅಂತ ನಾವು ಕಾಣ್ತೀವಿ. ಪಿಚಾವರಮಲ್ಲಿ ಎಷ್ಟರ ಮಟ್ಟಿಗೆ ವ್ಯಾಲ್ಯೂ ಅನ್ನೋದು ಆ್ಯಡ್ ಮಾಡ್ತಾ ಇದೆ, ಅಂದರೆ ಎಷ್ಟು ರುಪೀಸ್ ಅಂದರೆ ಎಕಾನಮಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ
ಅಂದರೆ ಲೊಕೇಶನ್ನ ಆಧಾರದ ಮೇಲೆ ಐಡೆಂಟಿಫೈ ಮಾಡಬೇಕು. ಈವನ್ ಸುಂದರ್ಬನ್ಸ್ನು ಸಹ ಎಷ್ಟು ಮಟ್ಟಿಗೆ ಎಕನಾಮಿಕ್ ಇಂಪಾರ್ಟೆನ್ಸನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಪಿಚ್ಚಾವರಂ ಎಲ್ಲಿ ಕಂಡು ಬರುತ್ತೆ, ಜನರಲಿ ಈಗ ತಮಿಳುನಾಡು ರೀಜನಲ್ಲಿ ನೀವು ನೋಡ್ತೀರಾ, ಪಿಚ್ಚಾವರಂ ಆಗಿರ್ಬೋದು, ಹಾಗೂ ವೆಸ್ಟ್ ಬೆಂಗಾಲಲ್ಲಿ ಸುಂದರ್ಬನ್ಸು ಸಹ ಈ ಮ್ಯಾಂಗ್ರೋವ್ಸಿಂದ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಸರಿಸುಮಾರು 3000 ಮಿಲಿಯನ್ ಅಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂತ ಇಲ್ಲಿ ಕಾಣ್ಬೋದು. ಸೊ ಜನರಲಿ ಹೇಳಿದೆ ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ. ಈಗ ನಾವು ಐಡೆಂಟಿಫೈ ಮಾಡಿದ್ವಲ್ಲ, ಮ್ಯಾಪಿಂಗನ್ನು ಮಾಡಿದ್ವಿ, ವ್ಯಾಲ್ಯುವೇಷನ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿದಾದಮೇಲೆ ಕಮ್ಯುನಿಟಿಯ ಒಂದು ಕನ್ಸರ್ವೇಷನ್ ಮೇಲೆ ಫೋಕಸ್ ಮಾಡಬೇಕು ಅಂತ ನಾವಿವಾಗ ಆಲ್ರೆಡಿ ನೋಡಿರೋ ಪ್ರಕಾರ ಗುಜರಾತಲ್ಲಾಗಿರ್ಬೋದು, ಮುಂಬೈಲಾಗಿರ್ಬೋದು, ಈವನ್ ತಮಿಳುನಾಡಲ್ಲೂ ಸಹ ರಿಸ್ಟೋರೇಷನ್ಗೆ ಸಂಬಂಧಪಟ್ಟಂತೆ ಈ ಮೊದಲು 2 days ಬ್ಯಾಕ್ ನಾವು ಒಂದು ಆರ್ಟಿಕಲನ್ನು ಸಹ ಗಮನ ಹರಿಸಿದ್ವಿ. ಹೇಗೆ ಸ್ಟೇಟ್ ಲೆಡ್ ಪ್ರೋಗ್ರಾಮ್ಸ್ಗಳು ಸಹಕಾರಿಯಾಗಿದೆ ಮ್ಯಾಂಗೋ ರಿಸ್ಟೋರೇಷನ್ಗೆ ಸಂಬಂಧಪಟ್ಟಂತೆ ಅಂದಾಗ ಅವುಗಳನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತಾ ಅವರು ಹೇಗೆ ಲೋಕಲ್ ಕಮ್ಯುನಿಟೀಸನ್ನು ಎಂಗೇಜ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ ಇವಾಗ ಫಿಶರೀಸ್ ಸೆಕ್ಟರ್ಗೂ ಸಹ ಸಪೋರ್ಟ್ ಆಗುವಂತೆ, ಅಲ್ಲಿರುವಂಥ ಜನರ ಒಂದು ಲೈವ್ಲಿಹುಡ್ಗೆ ಸಪೋರ್ಟ್ ಆಗುವಂಥ ಎಕೋ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು, ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳು ಸಹ ಇನ್ಕ್ಲೂಸಿವ್ ಆಗಿರುವಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಎಕೋ ಟೂರಿಸಮ್ಗೂ ಸಹ ಇಲ್ಲಿ ಸಹಕಾರಿ ಆಗುವಂಥದ್ದು. ಸೊ ಲೈವ್ಲಿಹುಡ್ಗೆ ಸಪೋರ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಇದು ಕಮ್ಯುನಿಟಿಯ ಒಂದು ಪಾರ್ಟಿಸಿಪೇಷನ್, ಅವ್ರಿಗೂ ಸಹ ಮ್ಯೂಚುವಲ್ ಬೆನಿಫಿಟ್ ಇರುತ್ತೆ. ಪ್ಯಾರಲಿ ನಾವು ಸಸ್ಟೈನಬಲ್ ಅಥವಾ ಸುಸ್ಥಿರವಾದಂಥ ಒಂದು ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ. ಹಾಗೂ ಸಿಟಿಜನ್ ಸೆಂಟ್ರಿಕ್ ಸೈನ್ಸನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು ಅಂತ. ಸಿಟಿಜನ್ ಸೆಂಟ್ರಿಕ್ ಸೈನ್ಸ್ ಅಂತಂದರೆ ಇವಾಗ ಜನರಲಿ ನಾವು ಟೂರಿಸಮನ್ನು ಸಪೋರ್ಟ್ ಮಾಡ್ತಾ ಇರ್ತೀವಿ, ಮ್ಯಾಂಗ್ರೂವ್ ಮಿತ್ರ ಅನ್ನುವಂಥದ್ದಾಗಲಿ. ಸೊ ಅವೇರ್ನೆಸ್ಸನ್ನು ಬಿಲ್ಡ್ ಮಾಡಬೇಕು. ಸೊ ಮ್ಯಾಂಗ್ರೂವಿಂದ ಇರ್ತಕ್ಕಂಥ ಒಂದು ಇಂಪಾರ್ಟೆನ್ಸನ್ನು ಎಲ್ಲರಿಗೂ ಗೊತ್ತಾಗೋ ಥರ ಮಾಡೋಕ್ಕೆ ಸೊ ಮ್ಯಾಂಗ್ರೂವ್ಸ್ ಮಿತ್ರಾಸ್ ಅನ್ನುವಂಥ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಸಿಟಿಜನ್ನು ಸಹ ಒಂದು ಅವೇರ್ನೆಸ್ನ ಮುಖಾಂತರ ಇದರ ಇಂಪಾರ್ಟೆನ್ಸು ನಮಗೆ ಹೇಗೆ ಹೆಲ್ಪ್ ಇದೆ ಅನ್ನೋದ್ರ ಬಗ್ಗೆ ಕನ್ಸರ್ವೇಷನ್ ಮಾಡಲಿಕ್ಕೆ ಸ್ಟೆಪ್ಸನ್ನು ತೆಗೊಳ್ಳುವಂಥ, ಅಂದರೆ ನ್ಯಾಚುರಲ್ ಬಾಂಡಿಂಗನ್ನು ನಾವು ಇವಾಗ ಕಮ್ಯುನಿಟಿ ವೈಸ್ ತರ್ತಾ ಇದ್ದೀವಿ ಅಂತ. ಸೊ ಮ್ಯಾಂಗ್ರೋವ್ಗಳ ಒಂದು ಹೆಲ್ತ್ ರಿಸ್ಟೋರೇಷನ್ ತುಂಬ ಇಂಪಾರ್ಟೆಂಟು. ಈವನ್ ಅಲ್ಲಿರುವಂಥ ಒಂದು ಬಯೋಡೈವರ್ಸಿಟಿ ಆಗಿರ್ಬೋದು, ಫ್ರೆಶ್ ವಾಟರ್ ಸರಿಯಾಗಿ ಫ್ಲೋ ಆಗಲಿಕ್ಕೆ, ಎಲ್ಲ ಒಂದು ಎಕೋಸಿಸ್ಟಮ್ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂತಂದರೆ ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಆಗಿರ್ಬೋದು, ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಸೊ ಈವನ್ ಲೋಕಲ್ ಕಮ್ಯುನಿಟಿಯ ಒಂದು ಸಪೋರ್ಟ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ನೋಡಿದಾಗ ಮ್ಯಾಂಗೋ ರಿಸ್ಟೋರೇಷನ್ನು ಪ್ರೊಟೆಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಕಾಣ್ಬೋದು. ಇನ್ ಜನರಲ್ ಆಗಿ ಈ ಒಂದು ಮ್ಯಾಂಗ್ರೋವಿಂದ ಆಗುವಂಥ ಇಂಪಾರ್ಟೆನ್ಸನ್ನು ನಾವು ಕನ್ಸಲ್ಟೇಷನ್ ಮಾಡೋದಾದರೆ ಇದು ವುಡ್ಡನ್ನು ಪ್ರೊವೈಡ್ ಮಾಡುತ್ತೆ, ಟಿಂಬರ್ ಆ್ಯಂಡ್ ಫ್ಯೂಯಲ್ಗೆ ಬೇಕಾಗಿರುವಂಥ ಒಂದು ಸೋರ್ಸನ್ನು ಪ್ರೊವೈಡ್ ಮಾಡುತ್ತೆ, ಲೈವ್ಲಿಹುಡ್ಡನ್ನು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಎಕೋಸಿಸ್ಟಮ್ ಸರ್ವಿಸನ್ನು ನಾವಿಲ್ಲಿ ಗಮನ ಹರಿಸಿರುವಂಥದ್ದಾಗಲಿ, ಕ್ಲೈಮೇಟನ್ನು ಇದು ಎಷ್ಟು ಮಟ್ಟಿಗೆ ರೆಗ್ಯುಲೇಷನ್ ಮಾಡುತ್ತೆ, ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಇರುವಂಥ ಒಂದು ರೆಗ್ಯುಲೇಷನನ್ನು ಸಹ ಮಾಡುತ್ತೆ, ಸಾಯಿಲಲ್ಲಿ ಎಷ್ಟಿರಬೇಕು ಇವುಗಳನ್ನೆಲ್ಲ ಸಹ ರೆಗ್ಯುಲೇಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ. ಹಾಗೂ ಫಿಶರೀಸ್ಗಳಿಗೆ ಬೇಕಾಗುವಂಥ ಒಂದು ಹ್ಯಾಬಿಟೇಟನ್ನು ಸಹ ಇದು ಪ್ರೊವೈಡ್ ಮಾಡುತ್ತೆ. ಟೂರಿಸಮ್ ಕಂಟೆಕ್ಸ್ಟನ್ನು ಗಮನ ಹರಿಸ್ಬೋದು, ವಾಟರ್ ಫಿಲ್ಟ್ರೇಷನ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ, ಕೋಸ್ಟಲ್ ಪ್ರೊಟೆಕ್ಷನನ್ನು ಮಾಡುವಂಥ ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಕವರ್ ಮಾಡ್ಬೋದು. ಸುನಾಮಿ ಈ ರೀತಿಯಾದಂಥ ಸಂದರ್ಭದ ಅಡಿನಲ್ಲೂ ಸಹ ಈ ಮ್ಯಾಂಗ್ರೋವ್ಸ್ಗಳು ಅಲ್ಲಿರುವಂಥ ಒಂದು ಕಮ್ಯುನಿಟಿಗೆ ಪ್ರೊಟೆಕ್ಷನನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಸಹ ನಾವು ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಮ್ಯಾಂಗ್ರೋವ್ಸ್ ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ಇದರ ಮೇಲೆ ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನು ಯಾವುದೇ ರೀತಿಯಾಗಿ ಮಿಸ್ ಮಾಡಬೇಡಿ, ಇದ್ರ ಮೇಲೆ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹೈಯೆಸ್ಟ್ ಮ್ಯಾಂಗ್ರೋವ್ಸ್ ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅಂದರೆ ಯಾವ ಸ್ಟೇಟಲ್ಲಿ ಮ್ಯಾಂಗ್ರೋವ್ಸ್ ಹೆಚ್ಚು ಕಂಡು ಬರುತ್ತೆ ಅಂತ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ವಾಟ್ ಹ್ಯಾಸ್ ಬೀನ್ ಮಿಸ್ಡ್ ಈಸ್ ಇಂಡಿಯಾಸ್ ಡಿಜಿಟಲ್ ಸವರ್ನಿಟಿ ಅಂತ ಕಾಣ್ತಾ ಇದ್ದೀವಿ. ಇಂಡಿಯಾ ಮತ್ತು UK ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ನಾವು ನೋಡಿದಾಗ, ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟನ್ನು ನಾವು ರೀಸೆಂಟಾಗಿ ಮಾಡಿದ್ದೀವಲ್ಲ, ಇಲ್ಲಿ ಡೇಟಾಗೆ ಸಂಬಂಧಪಟ್ಟಂತೆ, ಡಿಜಿಟಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ನಾವು ಅಡ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅಂತ ಗಮನ ಹರಿಸ್ತಾ ಇದ್ದೀವಿ. ಡೇಟಾ ಸೆಕ್ಯುರಿಟಿ ಆಗಿರ್ಬೋದು ಅಥವಾ ಈ ಒಂದು ಡಿಜಿಟಲ್ ಸವರ್ನಿಟಿಗೆ ಸಂಬಂಧಿಸಿದಂತೆ ನಾವು ನೋಡಿದಾಗ ಏನಿನ ಕ್ರಕ್ಸನ್ನು ಅಥವಾ ಯಾವ ರೀತಿಯಾಗಿ ಕೋರ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಇವಾಗ ಒಂದು ಡಿಜಿಟಲ್ ಸ್ಪೇಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಏನು ಕರಿತೀವಿ, ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯಾದಂಥ ಒಂದು ಸರಿಯಾದ ಪಾಲಿಸಿಯನ್ನು ತೊಗೊಂಡು ಬಂದಿಲ್ಲ. ಓಕೆ, ಡೇಟಾ ರಿಲೇಟೆಡ್ ಇರ್ಬೋದು. ಸೊ ಇವೆಲ್ಲ ಡಿಜಿಟಲ್ಗೆ ಸಂಬಂಧಪಟ್ಟಂಥ ಒಂದು ಸರ್ಕಾರ ಆಗಿರ್ಬೋದು, ಒಂದು ರಾಷ್ಟ್ರ ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾಕಂದರೆ ಸೈಬರ್ ಥ್ರೆಟ್ ಇವೆಲ್ಲ ಜಾಸ್ತಿ ಇದೆ ಅಂತ ನಿಮಗೆಲ್ಲ ಗೊತ್ತು. ಸೊ ಇವಾಗ UK ಮತ್ತು ಇಂಡಿಯಾದ ಟ್ರೇಡ್ ರಿಲೇಷನ್ ನಡಿನಲ್ಲಿ ನಾವು ನೋಡಿದಾಗ ಸೆನ್ಸಿಟಿವ್ ಡೇಟಾಗಳನ್ನು ಶೇರ್ ಮಾಡ್ತೀವಿ ಅನ್ನುವಂಥ ಒಂದು ಕನ್ಸರ್ನ್ ಇಲ್ಲಿ ಬಂದಿದೆ. ಏಕೆಂದರೆ ಇಶ್ಯೂ ಹೇಗೆ ರೈಸ್ ಆಗಿದೆ ಅಂತಂದರೆ, ಇವಾಗ ಭಾರತದ ಕೆಲವೊಂದಿಷ್ಟು ಡೇಟಾಗಳಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಗೌರ್ಮೆಂಟ್ ಎಕ್ಸೆಸ್ ಮಾಡ್ತಕ್ಕಂಥ ಡೇಟಾಗಳನ್ನು ಸಹ ಶೇರ್ ಮಾಡಬಹುದು ಅಂತ. ಇಲ್ಲಿ ನಾವು ಯಾವುದೇ ರೀತಿಯಾಗಿ ಒಂದು ಕೋಡನ್ನು ಫಾಲೋ ಮಾಡ್ತಾ ಇಲ್ಲ ಅಂತ. ಕೋಡ್ ಎಕ್ಸೆಸ್ಗೆ ಸಂಬಂಧಪಟ್ಟಂತೆ ಅಂದರೆ ಇವರು ಎಂಫೋಸಿಸ್ ಮಾಡೋ ಪ್ರಕಾರ ಇವಾಗ US ಸಹ ಏನು ಮಾಡ್ಬೋದು, ಪ್ರೆಸೆಂಟ್ ಕಂಡೀಷನಲ್ಲಿ ಕೆಲವೊಂದಿಷ್ಟು ನಾನ್ ಡಿಸ್ಕ್ರಿಮಿನೇಷನರಿ ಪಾಲಿಸಿಯನ್ನು
ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂದರೆ ನಾನ್ ಡಿಸ್ಕ್ರಿಮಿನೇಟರಿ ಪಾಲಿಸಿ ಅಂತಂದರೆ ನಾವೇನು ಎಕ್ಸೆಸ್ ಮಾಡ್ತೀವಲ್ಲ ಆ ಇನ್ಫಾರ್ಮೇಷನನ್ನು ಇವತ್ತು UK ಫರ್ಮ್ಗಳು ಅಥವಾ UKಗೆ ಸಂಬಂಧಪಟ್ಟಂಥ ಪ್ರೊಡಕ್ಷನ್ ಯೂನಿಟ್ಸ್ಗಳು ಏನು ಮಾಡ್ಬೋದು, ಎಕ್ಸೆಸ್ ಮಾಡ್ಬೋದು, ಡೇಟಾವನ್ನು ತೆಗೆದುಕೊಳ್ಬೋದು. ಸೊ ಇದರಿಂದ ನಮಗೇನು ಪ್ರಾಬ್ಲಮ್ ಆಗ್ಬೋದು, ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನೀವು AI ಒಂದು ಇನ್ಫ್ಲೂಯೆನ್ಸನ್ನು ಕಾಣ್ತಾ ಇದ್ದೀರಿ. AI ಆಗಿರ್ಬೋದು, ಡಿಜಿಟಲ್ ಇನೋವೇಷನ್ಸ್ಗಳು ಎಷ್ಟರ ಮಟ್ಟಿಗೆ ಇನೋವೇಷನ್ಸನ್ನು ತರ್ತಾ ಇದೆ, ಬಟ್ ಜೊತೆಗೂ ಸಹ ಪ್ರಾಬ್ಲಮ್ಸ್ಗಳನ್ನು ಸಹ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಆದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು AIಗಾಗಿರ್ಬೋದು ಅಥವಾ ಡೇಟಾಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನ್ಸನ್ನು ತೊಗೊಂಡು ಬಂದಿಲ್ಲ. ಬಟ್ ಸ್ಟಿಲ್ ಇವಾಗ ನಾವು ಡೇಟಾವನ್ನು ಓಪನ್ ಮಾಡಲಿಕ್ಕೆ ಅಥವಾ ಕನ್ಸೆಷನನ್ನು ಕೊಡಲಿಕ್ಕೆ ಯಾಕೆ ಮುಂದಾಗಿದ್ದೀವಿ ಅಂತ ಕ್ವಶನನ್ನು ಮಾಡ್ತಾ ಇದ್ದಾರೆ. ಸೊ ಮೇಜರ್ ಕನ್ಸರ್ನ್ ಅಂತಂದರೆ ಗೌರ್ಮೆಂಟ್ನ ಒಂದು ರಿಸೋರ್ಸಸ್ಗಳು ಆಗಿರ್ಬೋದು ಅಥವಾ UK ಫರ್ನ ಒಂದು ನಾನ್ ಡಿಸ್ಕ್ರಿಮಿನೇಷನ್ ಕಂಡೀಷನನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ನಾವು ಇವಾಗ ಡೇಟಾ ಲೋಕಲೈಸೇಷನ್ಗೆ ಸಂಬಂಧಪಟ್ಟಂತೆ ವೀಕ್ ಸಿಚುವೇಷನಲ್ಲಿದ್ದೀವಿ, ವೀಕ್ ಪೊಸಿಷನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಡೇಟಾ ರಿಸ್ಟೋರೇಷನ್ಗೆ ಏನಾದರೂ ನಮ್ಮ ಒಂದು ರೆಗ್ಯುಲೇಷನ್ಸನ್ನು ತರಬೇಕು. ಫ್ಯೂಚರಿಸ್ಟಿಕ್ಕೂ ಸಹ ಇದು ಇಂಪಾರ್ಟೆಂಟು. ಬಟ್ ನಾವು ಇಲ್ಲಿ ಮಿಸ್ಔಟ್ ಮಾಡಿರೋದು 2 ಕಂಟ್ರಿಗಳ ಮಧ್ಯೆ ಈ ಫ್ರೀ ಟ್ರೇಡ್ ನೆಗೋಷಿಯೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಕ್ಸೆಪ್ಷನಲ್ ಕ್ಲಾಸ್ಗಳನ್ನು ತರ್ಬೋದಿತ್ತಲ್ವಾ. ಸೊ ಎಕ್ಸೆಪ್ಷನಲ್ ಕ್ಲಾಸ್ ಫಾರ್ ಎಕ್ಸಾಂಪಲ್ ಇವಾಗ ಮೋಸ್ಟ್ ಫೇವರ್ಡ್ ನೇಷನ್ ಟೈಪ್ ಅಂತ ಕ್ಲಾಸ್ಗಳಿರುತ್ತವೆ. ಸೊ ನೆಗೋಷಿಯೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಕ್ಸೆಪ್ಷನ್ಸನ್ನು ತರಬೇಕಿತ್ತು UK ಜೊತೆಗೆ ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣ್ಬೋದು. ಸೊ ಡಿಜಿಟಲ್ ಸವರ್ನಿಟಿ ಇಲ್ಲಿ ಇಲ್ಲ ಅಂತ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಥವಾ ಡಿಜಿಟಲ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸನ್ನು ತೆಗೆದುಕೊಂಡಾಗ ಸೊ ಓಪನ್ನೆಸ್ಸನ್ನು ಜಾಸ್ತಿ ತೋರಿಸ್ತಾ ಇದ್ದೀವಿ. ಸೊ ಒಂದು ಪಾಲಿಸಿ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇವಾಗ ಟೆಕ್ನಾಲಜಿ ಫ್ರೇಮ್ವರ್ಕ್ಸ್ ಆಗಿರ್ಬೋದು ಅಥವಾ ಲೀಗಲ್ ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಡಿಜಿಟಲ್ ಕನ್ಸ್ಟಿಟ್ಯೂಷನ್ ಇರ್ಬೋದು. ಸೊ ಇವೆಲ್ಲವೂ ಸಹ ನಮಗೆ ಮೇನ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಇಶ್ಯೂ ಏನಿದೆಯಲ್ಲ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಜಿಟಲ್ ಏಜ್ನಿಂದ ಆಗ್ತಾ ಇರುವಂಥ ಇಶ್ಯೂಸ್ಗಳಾಗಿರ್ಬೋದು, ಒಂದು ದೇಶದೊಂದಿಗೆ ಮಾಡ್ತಾ ಇರುವಂಥ ಬಯಲ್ಯಾಟ್ರಲ್ ರಿಲೇಷನಲ್ಲಿ ನಾವು ಎಷ್ಟರ ಮಟ್ಟಿಗೆ ರಿಲೀಫನ್ನು ಕೊಡಬೇಕು, ಅದರಲ್ಲೂ ಡಿಜಿಟಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಡೊಮೆಸ್ಟಿಕಲಿ ಕೆಲವೊಂದಿಷ್ಟು ಡೇಟಾಗಳನ್ನು ನಾವು ಶೇರ್ ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್, ಅಗ್ರಿಕಲ್ಚರ್ ಎಲ್ಲನೂ ಸಹ ಓಪನ್ ಆಕ್ಸೆಸ್ ಏನಾದರೂ ಬಿಟ್ಟರೆ ಸೊ ಈ ಸಂದರ್ಭದಲ್ಲಿ ನಾವು ಟ್ರೇಡ್ ನೆಗೋಷಿಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ರಾಪರ್ ಆಗಿರುವಂತಹ ಫಾರ್ಮುಲೇಷನ್ಸನ್ನು ಅಥವಾ ಕಾಯ್ದೆಯನ್ನು ತರಬೇಕಾಗಿತ್ತು ಅಂತ. ಯಾಕೆಂದರೆ ಲಾಂಗ್ ಟರ್ಮಲ್ಲಿ ನಾವು ನೋಡಿದಾಗ ಎರಡೂ ದೇಶಗಳ ಮಧ್ಯೆ ಟ್ರೇಡ್ ರಿಲೇಷನು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿಯ ಒಂದು ಕನ್ಸರ್ನನ್ನು ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಭದ್ರತೆಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸೆಕ್ಯೂರಿಟಿಯ ಒಂದು ಕನ್ಸರ್ನ್ ಇರುತ್ತೆ. ಡೇಟಾವನ್ನು ಹಾಗೆ ಶೇರ್ ಮಾಡಲಿಕ್ಕಾಗಲ್ಲ. ಡಿಜಿಟಲ್ ಸವರ್ನಿಟಿ ಈಸ್ ವೆರಿ ಎಸೆನ್ಷಿಯಲ್ ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಜನರಲ್ ಐಡಿಯಾ ಇದ್ದರೆ ಸಾಕು, ಇದು ಹೇಗೆ ನಮ್ಮ ಒಂದು ಡಿಜಿಟಲ್ ಸವರ್ನಿಟಿಗೆ ಥ್ರೆಟನ್ನು ಕ್ರಿಯೇಟ್ ಮಾಡ್ಬೋದು, ಫ್ರೀ ಟ್ರೇಡ್ ಅಗ್ರಿಮೆಂಟು ಎಕ್ಸೆಪ್ಷನಲ್ ಕ್ಲಾಸ್ಗಳನ್ನು ತರಬಹುದಿತ್ತು ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೀವಿ. ಒಂದು ಪ್ರಾಪರ್ ಫಾರ್ಮುಲೇಷನ್ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಆರ್ಟಿಕಲ್ ಅಡಿಯಲ್ಲಿ ಎಂಫೋಸಿಸ್ ಮಾಡ್ತಾಯಿದೆ. ಸೊ ಆನ್ಸರ್ ಬರೆಯುವಾಗ ನೀವು ಒಂದು ಕನ್ಕ್ಲೂಷನ್ ಕೊಡ್ಬೋದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಡಿಜಿಟಲ್ ಕಾಲನಿ ಆಗ್ತಾ ಇದೆ. ಈವನ್ ಡಿಜಿಟಲ್ ಸೂಪರ್ ಪವರ್ ಇವಾಗ ರಿಸ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಒಂದು ಕಂಟ್ರಿಯನ್ನು ನಾವು ಹೋಗಲಾಡಿಸ್ಬೇಕು ಅಥವಾ ಅವುಗಳನ್ನು ವೀಕ್ ಮಾಡಬೇಕು ಅಂತಂದರೆ ಇವಾಗ ಸೈಬರ್ ಥ್ರೆಟ್ ಇದೆ ಅಂತ ನಿಮಗೆಲ್ಲ ಗೊತ್ತು. ಸೊ ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಡೇಟಾಗಳನ್ನೆಲ್ಲ ಕಲೆಕ್ಟ್ ಮಾಡೋದ್ರ ಮುಖಾಂತರ ಏನೇನು ಯೂಸ್ ಮಾಡಲಿಕ್ಕಾಗುತ್ತೆ ಎಫೆಕ್ಟಿವ್ ಆಗಿ, ಮುಂದಿನ ಒಂದು ಕಂಡೀಷನ್ ಅಥವಾ ಭದ್ರತೆಗೆ ಕ್ವಶನನ್ನು ಇದು ಕ್ರಿಯೇಟ್ ಮಾಡಿದೆ ಅಂತ ನೀವು ಬ್ಯಾಲೆನ್ಸ್ಡ್ ಆಗಿ ಬರೀಬೇಕಾಗುತ್ತೆ. ಸೊ ಹೇಗಿದು ಥ್ರೆಟನ್ನು ಕ್ರಿಯೇಟ್ ಮಾಡೋದು ಫ್ಯೂಚರಿಸ್ಟಿಕ್ ಆಗಿ, ಸೊ ಎಲ್ಲಿ ನಾವು ಮಿಸ್ಟೇಕ್ಸನ್ನು ಕಲಿಬೇಕಾಗುತ್ತೆ ಅಂತ ಗಮನ ಹರಿಸುವಂಥದ್ದು. ಸೊ ಡಿಜಿಟಲ್ ಫ್ಯೂಚರ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ಬಿಸ್ನೆಸ್ ಆಫ್ ಸೆಲ್ಲಿಂಗ್ ಬೇಬೀಸ್ ಅಂತ ಕಾಣ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿದೆ, ತೆಲಂಗಾಣದಲ್ಲಿ ಸಿಕಂದ್ರಾಬಾದಲ್ಲಿ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಹಾಸ್ಪಿಟಲ್ ನಡೆಯಲ್ಲಿ ಬೇಬಿಗಳನ್ನು ಸೆಲ್ ಮಾಡುವಂಥ ಇಶ್ಯೂವನ್ನು ಕಾಣ್ತಾ ಇದ್ದೀವಿ. ಈ ಒಂದು ಸ್ಕ್ಯಾಮ್ ಇವಾಗ ಓಪನ್ ಆಗಿದೆ. ನಮ್ಮ ದೇಶದಲ್ಲಿ ಸರೋಗೇಸಿ ಅಥವಾ ಬಾಡಿಗೆ ತಾಯಿಯನ್ನು ಪಡೆಯುವಂಥ ಕಂಡೀಷನ್ ಏನಿದೆ ಅದು ಇಲ್ಲಿಗಲ್ ಇದೆ ಅಲ್ವಾ. ಸೊ ಇಲ್ಲಿಗಲ್ ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಬಟ್ ಸ್ಟಿಲ್ ಇವಾಗ ಕಾನೂನುವಾಗಿ ಬಾಹಿರ ಅಂತ ಅಂದ್ಕೊಂಡ್ರೂ ಸಹಿತ ಸಾಕಷ್ಟು ತಂದೆ ತಾಯಿಗಳು ಮಕ್ಕಳನ್ನು ಪಡಿಬೇಕು ಅನ್ನೋ ಒಂದು ಸ್ಥಿತಿಗತಿಗಳು ಇರೋದ್ರಿಂದ IVF ಅನ್ನುವಂಥ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋತಾರೆ. ಇನ್ವೆಟ್ರೋ ಫರ್ಟಿಲೈಸೇಷನ್ ಟೆಕ್ನಾಲಜಿ ಮುಖಾಂತರ ಅಥವಾ ಸರೋಗೇಸಿಯನ್ನು ಹೇಗಾದರೂ ಮಾಡ್ಕೋಬೇಕು ಅನ್ನೋಂಥ ಕಂಡೀಷನ್ಸ್ಗಳಿರುತ್ತೆ. ಸೊ ಅವರ ಒಂದು ಬಿಲ್ಲಿಂಗನ್ನು ಕನ್ಸಿಡರ್ ಮಾಡ್ತಾ ಹಾಸ್ಪಿಟಲ್ಸ್ಗಳು ಏನು ಮಾಡ್ತಾ ಇದೆ, ಕಡಿಮೆ ದುಡ್ಡಿನಲ್ಲಿ ಬೇಬಿಯನ್ನು ಪರ್ಚೇಸ್ ಮಾಡ್ತಾರೆ ಬೇರೆ ಒಂದು ಲೊಕೇಶನ್ ಮುಖಾಂತರ. ಸೊ ಅವ್ರಿಗೂ ಸಹ ಸುಳ್ಳು ಹೇಳೋದ್ರ ಮುಖಾಂತರ ಬೇಬಿಯನ್ನು ಕೊಡುವಂಥದ್ದು, ಈ ರೀತಿಯಾದಂಥ ಆಪರೇಷನ್ ನಡೀತಾ ಇತ್ತು. ಸೊ ಇದನ್ನು ಐಡೆಂಟಿಫೈ ಇವಾಗ ಮಾಡಿದ್ದಾರೆ. ಸೊ ಈ ಒಂದು ಬಿಸ್ನೆಸ್ ಅಥವಾ ಸ್ಕ್ಯಾಮ್ ಇವಾಗ ಅನ್ಕವರ್ಡ್ ಆಗಿದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಪ್ರೆಸೆಂಟ್ ಕಂಡೀಷನಲ್ಲಿ ಸರ್ವಗಸಿಯ ಒಂದು ಸ್ಥಿತಿಗತಿಗಳಾಗಿರ್ಬೋದು ಅಥವಾ ಈ ಒಂದು ಲೈಸೆನ್ಸ್ ಇಲ್ಲದೆ ಇರುವಂತಹ ಹಾಸ್ಪಿಟಲ್ಸ್ಗಳಲ್ಲಿನೂ ಸಹ ಏನಾಗುತ್ತೆ ಅನ್ಲೈಸೆನ್ಸ್ಡ್ ಆಪ್ರೇಷನ್ಸ್ಗಳು ನಡೀತಾ ಇದೆ ಅಂತ ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಸರೋಗೇಸಿ ಇವಾಗ ಲೀಗಲ್ ಇಲ್ಲ ಅಂತ ನಾವು ಕಾಣ್ತಾ ಇದ್ದೀವಿ. ಸೊ ಲೀಗಲ್ ಸ್ಟೇಟಸ್ ಅನ್ನೋದು ಹೊಂದಿಲ್ಲ.
ಬಟ್ ಅಂದರೂ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಇವಾಗ IVF ಅಂತ ನಾವು ಗಮನ ಹರಿಸಿದಾಗ IVFನಲ್ಲಿ ಜನರಲಿ ಏನಾಗುತ್ತೆ, ಕೆಲವೊಂದು ಸರ್ತಿ ಸ್ಪರ್ಮ್ ಡೊನೇಷನ್ ಅವಶ್ಯಕತೆ ಇರುತ್ತೆ, ಎಗ್ಗಳ ಒಂದು ಡೊನೇಷನ್ ಅವಶ್ಯಕತೆ ಇರುತ್ತೆ. ಇಲ್ಲಿ ಎಷ್ಟರ ಮಟ್ಟಿಗೆ ಲೈಸೆನ್ಸನ್ನು ಕೊಟ್ಟಿದ್ದಾರೆ ಅಂದರೆ ಹಂತವಾಗಿಯೂ ಸಹ ಇಲ್ಲಿ ಲೈಸೆನ್ಸ್ ಇಲ್ಲದೇ ಇರುವಂಥ ಕಂಡೀಷನ್ಸ್ ಇದೆ. ಸೊ ಮಹಿಳೆಯರನ್ನು ಇವಾಗ ಸರಗೇಸಿಗೆ ಸಂಬಂಧಪಟ್ಟಂತೆ ರಿಸೋರ್ಸಸ್ ಥರ ಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಾರೆ, ತುಂಬ ವಲ್ನರಬಲ್ ಇರ್ತಕ್ಕಂಥವ್ರನ್ನ ಇಲ್ಲೀಗಲಿ ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ಪೇ ಮಾಡದೇ ಇರುವಂಥ ಸಿಚುವೇಶನ್ಸ್ಗಳಿರ್ಬೋದು, ಮಿಸ್ಲೀಡ್ ಆಗುತ್ತೆ ಅವರ ಒಂದು ಬಯಾಲಜಿಕಲ್ ಕಂಡೀಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬಯಾಲಜಿಕಲ್ ಚಿಲ್ಡ್ರನ್ನ ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಹ ಪೇರೆಂಟ್ಸ್ಗಳು ಏನು ಮಾಡ್ತಾರೆ, ಹೆಚ್ಚು ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸನ್ನು ನಾವು ನೋಡಿದಾಗ ಪೇರೆಂಟ್ಸ್ಗಳನ್ನು ಸಹ ಎಕ್ಸ್ಪ್ಲಾಯ್ಟ್ ಮಾಡುವಂಥ ಒಂದು ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದೊಂದು ಕ್ರಿಮಿನಲ್ ಆ್ಯಕ್ಟ್ ಆಗಿ ಇಲ್ಲಿ ಕನ್ವರ್ಟ್ ಆಗ್ತಾ ಇದೆ ಅಲ್ವಾ. ಸೊ ಈ ಒಂದು ಕಾನ್ಸಿಕ್ವೆನ್ಸಸನ್ನು ನಾವು ಗಮನ ಹರಿಸಿರುವಂಥ ಸಂದರ್ಭದಲ್ಲಿ ಈವನ್ ಕೆಲವೊಂದಿಷ್ಟು ಸರಗೇಟ್ ಮದರ್ಸ್ಗಳು ಸಹ ಸತ್ತಿರುವಂಥ ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಅವ್ರ ಮೇಲೆ ಸೆಕ್ಷುವಲ್ ಅಸಾಲ್ಟ್ಸ್ ಆಗಿರುವಂಥ ಸಿಚುವೇಶನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಇವಾಗ ವಲ್ನರಬಲ್ ಸೆಕ್ಷನ್ಸ್ ಅಂತ ನಾವು GS ಪೇಪರ್ 2 ನಡಿನಲ್ಲಿ ನೋಡಿರುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹಾಗೂ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಥವಾ ರೂರಲ್ ಏರಿಯಾ ಹಿಂದುಳಿದಂತಹ ಜನರಿಗೆ ಸಂಬಂಧಪಟ್ಟಂತೆ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಸೊ ಮಹಿಳೆಯರ ಮೇಲೆ ಆಗುವಂಥ ಒಂದು ದೌರ್ಜನ್ಯದಲ್ಲಿ ನಾವು ನೋಡಿದಾಗ ಹಿಸ್ಟಾರಿಕಲ್ ರಾಂಗ್ಸನ್ನು ಅಡ್ರೆಸ್ ಮಾಡುವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಸರಗೇಸಿ ಇಶ್ಯೂ ಏನಿದೆಯಲ್ಲ ಅದು ಹೆಚ್ಚು ಕಾಂಪ್ಲೆಕ್ಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಸೊ ಅವರ ಒಂದು ಆರ್ಥಿಕತೆಯ ಒಂದು ನಿರ್ಬಲತೆ ಕಂಡೀಷನನ್ನು ನಾವು ಗಮನ ಹರಿಸಿದಾಗ ಸೊ ಅವ್ರು ಏನು ಕೆಲಸ ಮಾಡೋಕ್ಕೂ ರೆಡಿ ಇರ್ತಾರೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಅವ್ರ ಮೇಲೆ ಹೆಚ್ಚು ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ ಅಂತ ಇಲ್ಲಿ ಗಮನ ಹರಿಸ್ಬೋದು. ಈ ಒಂದು ಸರಗೇಸಿಗೆ ಸಂಬಂಧಿಸಿದಂತೆ 2021ರಲ್ಲೂ ಸಹ ಆ್ಯಕ್ಟ್ ಇರೋದನ್ನು ಕಾಣ್ತಾ ಇದ್ದೀವಿ. ಸರಗೇಸಿ ಆ್ಯಕ್ಟ್ ಅಂತ ನಾವು ಕಾಣುವಂಥದ್ದು. ಸೊ ಈ ಒಂದು ರೆಗ್ಯುಲೇಷನ್ಗೆ ಸಂಬಂಧಿಸಿದಂತೆಯೂ ಸಹ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ. ಬಟ್ ಇಲ್ಲೇನಂತಂದರೆ ಲೀಗಲಿ ನಾವು ಅಲೌ ಮಾಡ್ತಾ ಇಲ್ಲ. ಸೊ ಕೇವಲ ಒಂದು ಫೇವರಿಸ್ಟಿಕ್ ಆಗಿ ರಿಲೇಟಿವ್ಸ್ ನಡಿನಲ್ಲಿ ಆಲ್ಟ್ರಿಸ್ಟಿಕ್ ಆಗಿರ್ತಕ್ಕಂಥ ಸರಗೇಸಿಯನ್ನು ನಾವು ಮಾಡ್ತೀವಿ. ಜಸ್ಟ್ ಫೈನಾನ್ಷಿಯಲ್ ಪರ್ಪಸ್ ಅಂತಿಲ್ಲ. ಯಾಕೆಂದರೆ ಈ ಮೊದಲು ಭಾಳ ಇಶ್ಯೂ ಆಗಿರೋದನ್ನು ನಾವು ಕಾಣ್ತೀವಿ. ಯಾಕೆಂದರೆ ಫಾರಿನರ್ಸ್ಗಳು ಮಕ್ಕಳು ಬೇಕು ಅಂತ ಭಾರತದಲ್ಲಿ ಜಾಸ್ತಿ ಜನ ಸಿಗ್ತಾ ಇದ್ದರು ಅನ್ನುವಂಥ ಒಂದು ಕಂಡೀಷನಿಂದಾಗಿ ಸರಗೇಸಿನ ತುಂಬ ಇಶ್ಯೂಸ್ ಆಗಿತ್ತು. ಸಾಕಷ್ಟು ಇನ್ಸಿಡೆಂಟ್ಸ್ಗಳನ್ನು ನಾವು ನೋಡ್ಬೋದು. ಈಗ ಫಾರಿನರ್ಸ್ಗಳು ಮಗು ಬೇಕು ಅಂತ ಹೇಳಿ ಆಮೇಲೆ ಮತ್ತೆ ದುಡ್ಡು ಕೊಡದೆ ಎಸ್ಕೇಪ್ ಆಗಿರುವಂಥ ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ಎಕ್ಸ್ಪ್ಲಾಟೇಷನ್ಸನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರೆಗ್ಯುಲೇಷನ್ಸನ್ನು ತಂದಿರೋದಾಗಿ ನಾವು ಕಾಣ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಸ್ಕ್ಯಾಮು ಒಂದು ಹಾಸ್ಪಿಟಲ್ ಇನ್ಸ್ಟಿಟ್ಯೂಷನ್ ಮುಖಾಂತರನೇ ಇಲ್ಲಿ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಪಾಲಿಸಿ ಲೆವೆಲಲ್ಲಿ ಏನಾದರೂ ಗ್ಯಾಪ್ ಇದೆಯಾ ಅಂತ ನಾವು ಗಮನಿಸಬೇಕು. ನಾವು ಅವ್ರಿಗೆ ಸರಿಯಾಗಿ ಸ್ಟ್ರಿಕ್ಟ್ ಪನಿಷ್ಮೆಂಟ್ಸನ್ನು ಕೊಡುವಂಥದ್ದಾಗಲಿ, ಈವನ್ ಮೆಡಿಕಲ್ ಟೂರಿಸಮ್ಗೆ ಸಂಬಂಧಿಸಿದಂತೆ ನಾವು ನೋಡಿದಾಗ ಎಷ್ಟು ಮಟ್ಟಿಗೆ ಇದು ಎಥಿಕಲ್ ಇದೆ ಅಂತ. ಸೊ ಅನ್ಎಥಿಕಲ್ ಪ್ರಾಕ್ಟೀಸಸ್ ಎಷ್ಟು ಮಟ್ಟಿಗೆ ಇದೆ ಅಂದರೆ ಈಗ ಫಾರಿನ್ ಎಂಟಿಟೀಸ್ಗಳಾಗಿರ್ಬೋದು ಅಥವಾ ಡೊಮೆಸ್ಟಿಕ್ ಕ್ಲೈಂಟ್ಸ್ಗಳಾಗಿರ್ಬೋದು. ಸೊ ಅವರ ಒಂದು ಡಿಮ್ಯಾಂಡ್ ಏನಿರುತ್ತೆ, ಮೆಡಿಕಲ್ ಟೂರಿಸಮ್ ಸಿಟಿ ಅಂತಲೇ ನಾವು ಹೈದರಾಬಾದನ್ನು ಹೆಚ್ಚು ಕಮ್ಮಿ ಕರಿತೀವಿ, ಅಲ್ಲಿ ಹೆಚ್ಚು ಕಮ್ಮಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ರೀತಿಯಾದಂಥ ಇಶ್ಯೂಸ್ಗಳು ಆಗ್ತಾ ಇದ್ದಾವೆ. ಇದನ್ನು ರೆಕ್ಟಿಫೈ ಮಾಡಬೇಕು. ಎಥಿಕಲಿ ಒಂದು ಬ್ರೀಚ್ ಆಗಿದೆ ಅಂತ ಆರ್ಟಿಕಲಲ್ಲಿ ಎಂಫೋಸಸ್ ಮಾಡ್ತಾ ಇದ್ದಾರೆ. ಸೊ ವಲ್ನರಬಲ್ ಸ್ಟೇಟಸನ್ನು ಸಹ ನಾವು ಮಹಿಳೆಯರ ಮೇಲೆ ಆಗ್ತಿರುವಂಥ ಈ ಒಂದು ಅರ್ಜೆಂಟನ್ನು ತಡೆಗಟ್ಟಬೇಕು ಅಂತ. ಸೊ ಟೆಕ್ನಾಲಜಿನ ನಾವು ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಟೆಕ್ನಾಲಜಿನೂ ಸಹ ಒಂದು ಅಕೌಂಟೇಬಲ್ ಇರಬೇಕು ಅಲ್ವಾ. ಇವಾಗ IVF ಯೂಸ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ಅದು ಆ್ಯಕ್ಚುಲಿ ಎದಕ್ಕೆ ಮಾಡಿರ್ತಾರೆ, ಬಟ್ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಟೆಕ್ನಾಲಜಿಕಲಿ ಸಹ ಒಂದು ಅಕೌಂಟಬಿಲಿಟಿನ ನಾವು ಎನ್ಶೋರ್ ಮಾಡಬೇಕು ಅಂತ. ಸೊ ಜನರಲಿ ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ಆಗ್ತಾ ಇರುವಂಥ ಈ ಒಂದು ಎಕ್ಸಾಂಪಲನ್ನು ನೀವು ಆನ್ಸರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಸೊ ಏನೇನು ಕಂಡೀಷನ್ಸ್ಗಳಿದ್ದಾವೆ, ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರ್ಸ್ಗಳನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇಶ್ಯೂಸ್ ಹೆಂಗಿರುತ್ತೆ ಅಥವಾ ಈ ಒಂದು ಎಕ್ಸಾಂಪಲನ್ನು ಸಹ ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಕರಪ್ಷನ್ ಇನ್ವಾಲ್ವ್ ಆಗಿದೆ ಇದರಲ್ಲಿ ಅಂತ ಕಾಣ್ಬೋದು. ಸೋಷಿಯೋ ಎಕನಾಮಿಕ್ ವಲ್ನರಬಿಲಿಟಿ ಕಂಡೀಷನ್ಸ್ ಆಗಿದೆ ಅಂತ ಹೇಳ್ಬೋದು. ಈವನ್ ದ ಬೇಬಿ ಬೇಕು ಅನ್ನುವಂಥ ಒಂದು ಕಂಡೀಷನ್ ಅದೇ ಫರ್ಟಿಲಿಟಿ ಸ್ಟೇಟಸ್ ಏನಿದೆಯಲ್ಲ ಅದು ಸಹಿತ ಇವಾಗ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಈ ರೀತಿಯಂಥ ಅಬ್ಯೂಸಸ್ಗಳನ್ನು ನಾವು ಕಡಿಮೆ ಮಾಡಬೇಕು ಅಂತಂದರೆ ಸೊ ಹೆಚ್ಚು ಮೆಡಿಕಲ್ ಪ್ರೊಫೆಷನಲ್ಸ್ಗಳಿಗೆ ಎಥಿಕ್ಸನ್ನು ಕಲಿಸ್ಬೇಕಾಗುತ್ತೆ ನಮಗೆ. ಸೊ ಈ ರೀತಿಯಂಥ ಅಫೆನ್ಸಸ್ಗಳನ್ನು ಮಾಡಬಾರ್ದು ಅಂತ ಫಸ್ಟ್ ಇಲ್ಲೇ ಆಗಿರೋದಲ್ಲ ಕಂಡೀಷನು. ಈವನ್ ವಿಷಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ಸನ್ನು ಮಾಡಬೇಕು. ಸೊ ಯಾರು ಇದನ್ನು ಓಪನ್ ಮಾಡ್ತಾರಲ್ಲ, ಈ ಇಶ್ಯೂಸನ್ನು ಓಪನ್ ಮಾಡ್ತಾರಲ್ಲ, ಅವ್ರು ಬೇಕಾಗುವಂಥ ಒಂದು ಪ್ರೊಟೆಕ್ಷನನ್ನು ಕೊಡುವಂಥದ್ದಾಗಲಿ, ಈವನ್ ಪಬ್ಲಿಕ್ ಅವೇರ್ನೆಸ್ ತರೋದು ಸಹ ತುಂಬ ಇಂಪಾರ್ಟೆಂಟು. ಸೊ ಮಹಿಳೆಯರ ಹತ್ರನೂ ಸಹ ಅವೇರ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಅವೇರ್ನೆಸ್ ಇದ್ದರೆ ಎಷ್ಟೋ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅವೇರ್ನೆಸ್ ಆಗಿರ್ಬೋದು, ವಿಷಲ್ ಬ್ಲೋವರ್ಸ್ಗೆ ಸಂಬಂಧಿಸಿದಂಥ ಒಂದು ಪ್ರೊಟೆಕ್ಷನನ್ನು ಕೊಡುವಂಥದ್ದಾಗಲಿ, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದರೂ ಸಹ ಅವ್ರು ಏನು ಮಾಡ್ತಾರೆ, ಈ ರೀತಿಯಾದಂಥ ಇಶ್ಯೂಸ್ಗಳನ್ನು ಓಪನ್ ಅಪ್ ಆಗಿ ಹೇಳ್ತಾರೆ. ಅವ್ರಿಗೆ ಥ್ರೆಟ್ಟು ಅಥವಾ ಯಾವುದೇ ರೀತಿಯಾಗಿ ಅವ್ರಿಗೆ ಒಂದು
ಜೀವಹಾನಿ ಮೇಲೆ ಕ್ವಶನ್ಸ್ ಬರಬಾರ್ದು, ಆ ರೀತಿಯಾಗಿ ನಾವು ನೋಡ್ಕೋಬೇಕು ಅಂತ ಗಮನ ಹರಿಸ್ತಾ ಇದ್ದಾರೆ. ಸೊ ಒಂದು ಸೊಲ್ಯೂಷನನ್ನು ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹೇಗೆ ನಾವು ಈ ರೀತಿಯಾದಂತಹ ಅಬ್ಯೂಸಸ್ಗಳನ್ನು ಪ್ರಿವೆಂಟ್ ಮಾಡ್ಬೋದು, ಒಂದು 4-5 ಪಾಯಿಂಟ್ಸ್ಗಳನ್ನು ನೀವು ಇಲ್ಲಿ ಕನ್ಸಲ್ಟೇಷನ್ ಮಾಡ್ಬೋದು. ಸೊ ಯಾವ ರೀತಿಯಾದಂತಹ ಇಶ್ಯೂ ಇದೆ, ಅದನ್ನು ಹೇಗೆ ನಾವು ಟ್ಯಾಕಲ್ ಮಾಡ್ಬೋದು, ಅಂದರೆ ಯಾವ ರೀತಿಯಾಗಿ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ, ಸರ್ಕಾರದ ಒಂದು ಫ್ರೇಮ್ವರ್ಕ್ ನಡಿನಲ್ಲಿ ಏನೇನು ಸಪೋರ್ಟಿಂಗ್ ಫ್ಯಾಕ್ಟರ್ಸ್ ಇದೆ, ಬಟ್ ಸ್ಟಿಲ್ ನಾವು ಇದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ನಿಮ್ಮ ಒಂದು ವೇ ನಡಿನಲ್ಲಿ ಅಥವಾ ಬ್ಯಾಲೆನ್ಸ್ಡ್ ಆಗಿ ಒಂದು ಸ್ಟೇಟಸನ್ನು ನೀವು ಮೆನ್ಷನ್ ಮಾಡ್ಬೋದು. ಸೊ ಜನರಲಿ ಇಲ್ಲಿರುವಂಥ ಪಾಯಿಂಟ್ಸ್ಗಳು ನಮಗೆ ಮೇನ್ಸ್ಗೆ ಬೇಕಾಗುತ್ತೆ. ಸೊ ಮೇನ್ಸ್ಗೆ ಬೇಕಾಗುವಂಥ ಒಂದು ಎಡಿಟೋರಿಯಲ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.